ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ KSB ಸ್ಟಡಿ ಪಾಯಿಂಟ್ಗೆ ಸ್ವಾಗತ ಅಂತ ಹೇಳ್ತಾ, ಸೊ ನೀವೆಲ್ಲರೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟೆನ್ಷನಲ್ಲಿದ್ದೀರಿ. ಅದೇನಪ್ಪ ಅಂದರೆ, ಸೊ ನಿಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆಗಳು ಹೇಗಾಗ್ತವೆ ಅಂತ. ಸೊ ನಿಮಗೆಲ್ಲರಿಗೂ ಕೂಡ ಪೂರ್ವ ಸಿದ್ಧತೆ ಮತ್ತು ವಾರ್ಷಿಕ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸ್ಬೇಕಂತ ನಿಮ್ಮ ಒತ್ತಡನೂ ಕೂಡ ಇದೆ. ಸೊ ಏನೆಲ್ಲ ಮಾಡಬೇಕು ಅಂತಕ್ಕಂಥ ಹರಸಾಹಸವನ್ನು ನೀವು ಪಡ್ತಾನೇ ಇದ್ದೀರಾ. ಓದೋದಾಗಿರ್ಬೋದು, ನೋಟ್ಸ್ ಕಲೆಕ್ಟ್ ಮಾಡಿರ್ಬೋದಾಗಿರ್ಬೋದು, LBಗಳನ್ನಾಗಿರ್ಬೋದು, ಟೆಕ್ಸ್ಟ್ ಬುಕ್ಕು. ಸೊ ಎಲ್ಲ ಒತ್ತಡದಲ್ಲಿ ನೀವಿರೋದ್ರಿಂದ ಒಂದು ಪರಿಹಾರವನ್ನು ಕೊಡಲಿಕ್ಕೆ ಈ ವಿಡಿಯೋನ ಮಾಡಿದ್ದೀನಿ. ಸೊ ಎಲ್ಲದಕ್ಕಿಂತ ಮುಂಚೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೆ ಶೇರ್. ಫಸ್ಟ್ ಟೈಮ್ ವಾಚ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಿಮ್ಮ SSLCಗೆ ಎಲ್ಲ ಬೇಕಾಗ್ತಕ್ಕಂಥ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಸಿಗ್ತಾವೆ. ಸೊ ಖಂಡಿತವಾಗಿ ಅದನ್ನು ಯುಟಿಲೈಸ್ ಮಾಡಿಕೊಡ್ರಿ ಅಂತ ಹೇಳ್ತಾ, ಹಾಗಾದರೆ ನಾಳೆ ನಡೀತಕ್ಕಂಥ ಪೂರ್ವ ಸಿದ್ಧತೆ, ಮುಂದೆ ಬರ್ತಕ್ಕಂಥ ಪೂರ್ವ ಸಿದ್ಧತೆ ಮತ್ತು ವಾರ್ಷಿಕ ಪರೀಕ್ಷೆಯಲ್ಲಿ ಅಬವ್ ಅಂಕಗಳನ್ನು ಅಂದರೆ 95+ ಔಟ್ ಅಂಕಗಳನ್ನು ಪಡಿಬೇಕಾದ್ರೆ ಏನಿಲ್ಲ, ಒಂದು 3 ಕೆಲಸಗಳನ್ನು ನೀವು ಮಾಡಲೇಬೇಕು. ಸೊ 3 ಅಂತಂದರೆ ಬಹಳ ಈಸಿ ಇದ್ದಾವೆ, ಅದೇನಷ್ಟು ಬಹಳ ಕಷ್ಟ ಇಲ್ಲ. ಖಂಡಿತವಾಗಿ ಈ ಟ್ರಿಕ್ಸ್ ಹೇಳಿದರೆ ನೀವುಗಳು ಕೂಡ ಒಳ್ಳೆಯ ಅಂಕಗಳನ್ನು ಗಳಿಸ್ತೀರಿ. ನಿಮಗೆ ಹೇಗೆ ಅನಿಸ್ತದ ಅನ್ನೋದನ್ನು ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ನೀವು ನನಗೆ ಕೊಡಬೇಕು, ಓಕೆನಾ. ಇನ್ನೊಂದು ಟ್ರಿಕ್ಸ್ಗಳು ನಿಮಗೆ ಯೂಸ್ ಆಗಿತ್ತಂದರೆ ಖಂಡಿತವಾಗಿ ಯೂಸ್ಫುಲ್ ಅಂತ ಹಾಕಿ ಬರೀರಿ. ಸೊ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಬೇಕು, ಯಾಕಂದರೆ ಅದೇ ನನಗಿರ್ತಕ್ಕಂಥ ಒಂದು ಮೋಟಿವೇಶನ್. ಹಾಗಾದರೆ ಫ್ರೆಂಡ್ಸ್, ಸೊ ನೀವು ಏನು ಮಾಡಬೇಕಪ್ಪ ಅಂದರೆ, ಒಂದೇದು ನಿಮ್ಮ ಕಡೆ ಬ್ಲೂ ಪ್ರಿಂಟ್ ಇರಬೇಕು. ಈಗಾಗಲೇ ಮಂಡಳಿಯವರು ಏನು ಮಾಡಿದ್ದಾರೆ, ಅಂಕ ಹಂಚಿಕೆಗಳನ್ನು ಬಿಟ್ಟಿದ್ದಾರೆ. ಪ್ರತಿ ವಿಷಯದಲ್ಲಿ ಬ್ಲೂ ಪ್ರಿಂಟನ್ನು ಬಿಟ್ಟಿದ್ದಾರೆ. ಸೊ ಬ್ಲೂ ಪ್ರಿಂಟ್ ಪ್ರಕಾರ ಪಾಠ ವೈಸ್ ಏನು ಮಾಡ್ಕೊಡ್ರಿ, ಅಂಕಗಳನ್ನು ಬರ್ಕೊಡ್ರಿ. ಉದಾಹರಣೆಗೆ ಹೇಳೋದಾದರೆ, ಹಿಂದಿಯಲ್ಲಿ ಮಾತೃಭೂಮಿ ಅಂತ ಇದೆ, ಅದು ಕೇವಲ 3 ಅಂಕದ ಒಂದೇ ಒಂದು ಪ್ರಶ್ನೆ ಇದೆ. ಸೊ ಅಲ್ಲಿ ಬರೀರಿ, ಒಂದು ಪ್ರಶ್ನೆ 3 ಅಂಕ. ಸೊ 3 ಅಂಕದ ಒಂದೇ ಒಂದು ಪ್ರಶ್ನೆ. ಅದೇ ಥರ ಕಾಶ್ಮೀರಿ ಸೇಬ್ ತೊಗೊಳ್ರಿ, 1 ಅಂಕದ 1, 2 ಅಂಕದ 1. ಸೊ ಅಷ್ಟು ಮಾತ್ರ ಓದೋದು, ಬೇರೆ ಏನು ಓದೋ ಅವಶ್ಯಕತೆ ಇಲ್ಲ. ಈಗ ಮಾತೃಭೂಮಿ 3 ಅಂಕ ಅಂದರೆ ಬರೀ 3 ಪ್ರಶ್ನೆ ಅಲ್ಲ, ಪ್ರಾಕೃತಿಕ ಸೌಂದರ್ಯ ಬರ್ತದೆ, ಸ್ವರೂಪ ಬರ್ತದೆ, ವಿಶೇಷತೆ ಬರ್ತದೆ. ಆಮೇಲೆ ಈ ಕಡೆ ನಾವು ಕಾಶ್ಮೀರಿ ಸೇಬನ್ನು ನೋಡೋದಾದರೆ, ಸೊ ಲೇಖಕ GQ ಲಲ್ಚೌಟ್ ಆಗಿರ್ಬೋದು, ಟೊಮಾಟೊ ಕಿಸ್ಕ ಅವಶ್ಯಕ ಅಂಗ ಬನ್ ಗಯ ಆಗಿರ್ಬೋದು, ಲೇಖಕ ಚೌಕ ಕ್ಯೂ ಗಯ ಆಗಿರ್ಬೋದು. ಸೊ ಇವೆಲ್ಲ ಪ್ರಶ್ನೆಗಳು ನಿಮ್ಗೆ ಏನಾಗ್ತಾವಪ್ಪ ಅಂತಂದರೆ ಇಂಪಾರ್ಟೆಂಟ್ ಆಗಿ ಬರ್ತಾವೆ. ಸೊ ಅದಕ್ಕೆ ನೀವು ಫಸ್ಟ್ ಏನು ಮಾಡಬೇಕು, ಪ್ರತಿ 6 ವಿಷಯದಲ್ಲಿ ಪಾಠ ವೈಸ್ ವೇಟೇಜ್ಗಳನ್ನು ಬರ್ಕೊಡ್ರಿ. ಸೊ ನಿಮಗೆ ಯೂಸ್ ಆಗ್ತದೆ. ಹಾಗಾದರೆ ಎರಡನೇ ಏನಪ್ಪ ಅಂದರೆ LBA. ಸೊ ಭಾಳ ಜನರಿಗೆ ಗೊತ್ತಿಲ್ಲ LB ಅಂದರೆ ಏನಂತನೂ ಕೂಡ ಗೊತ್ತಿಲ್ಲ. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಕರೀತಾರೆ. ಅಂದರೆ ಪಾಠ ಆಧಾರಿತ ಮೌಲ್ಯಾಂಕನ. ಇವುಗಳನ್ನು ನೀವು ಓದುವಾಗ ಹೊಸ ಓದಿ. ಸೊ ಭಾಳ ಜನ ಸ್ಟೂಡೆಂಟ್ಸ್ಗಳೇ ಹಳೇವಿದ್ದಾವೆ. ಸೊ ಹಳೇವು ಓದಿ ಏನೂ ಉಪಯೋಗ ಇಲ್ಲ. ಸೊ ಜಸ್ಟ್ ನೀವೇನು ಮಾಡಬೇಕಪ್ಪ ಅಂದರೆ ಹೊಸದನ್ನೇ ಓದಬೇಕು. ಸೊ ಹೊಸ ಓದಿದರೆ ಖಂಡಿತವಾಗಿ ನಿಮಗೆ ಏನಾಗ್ತದಪ್ಪ ಅಂದ್ರೆ ಅಂಕಗಳು ಸಿಗ್ತವೆ. ಅದೇ ನಿಮಗೆ ಹೆಚ್ಚಿನ ಅಂಕಗಳನ್ನು ತಂದು ಕೊಡಲಿಕ್ಕೆ ಸಹಕಾರಿಯನ್ನು ಮಾಡ್ತದೆ, ಓಕೆನಾ. ಸೊ ಬರೀ LBAಗಳನ್ನು, ಈಗ ಫಾರ್ ಎಕ್ಸಾಂಪಲ್ ಮಾತೃಭೂಮಿ ಪಾಠ 3 ಅಂಕ ಇದೆಯಲ್ಲ, LBAದಲ್ಲಿ 3 ಕ್ವಶನ್ ಅಷ್ಟೇ ಓದ್ಕೊಡ್ರಿ. LBAದಾಗಿಲ್ಲ 3 ಅಂಕದ. ಹೆಚ್ಚಿಗೆ ಬೇಕಾದರೆ ನೀವು ಪುಸ್ತಕಗಳನ್ನು ರೆಫರ್ ಮಾಡಿ, ಅದರಲ್ಲಿನೂ ಕೂಡ ಮತ್ತೆ 3 ಅಂಕದ ಪ್ರಶ್ನೆಗಳನ್ನೇ ಹುಡುಕಬೇಕು. ಸೊ LBAಗಳನ್ನು ಓದಿ, ಅದಕ್ಕೆ ಪೂರಕವಾಗಿರ್ತಕ್ಕಂಥ ನೀವು ಟೆಕ್ಸ್ಟ್ ಬುಕ್ಗಳನ್ನು ಓದಿದರೆ ಖಂಡಿತವಾಗಿ ಸ್ನೇಹಿತರೆ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಸ್ಕೋರ್ ಗ್ಯಾರಂಟಿ ಆಗ್ತದೆ. ಇಲ್ಲಿ ಯಾವುದೇ ಗೈಡು, ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್, ಮೆಟೀರಿಯಲ್ಸ್ ಓದೋದು ಏನೂ ಅವಶ್ಯಕತೆ ಇಲ್ಲ. ಸೊ ಜಸ್ಟ್ ನೀವು ಏನು ಮಾಡಿ ಅಂತಂದರೆ LBAಗಳನ್ನು ರೆಫರ್ ಮಾಡಿ, LBA ಜೊತೆಗೆ ಟೆಕ್ಸ್ಟ್ ಬುಕ್ಕನ್ನು ಇಟ್ಕೊಡ್ರಿ. ಹೆಚ್ಚಿನ ಪ್ರಶ್ನೆಗಳನ್ನು ನೀವು ಏನು ಮಾಡಬೇಕಪ್ಪ ಅಂದರೆ ಟೆಕ್ಸ್ಟ್ ಬುಕ್ನಲ್ಲಿಂದ ನೋಡ್ಕೊಳ್ಬೇಕು ಅಂತಕ್ಕಂಥದ್ದು ಒಂದು. ಹಾಗಾದರೆ ಸ್ನೇಹಿತರೆ, ಮುಂದೆ ಬರ್ತಕ್ಕಂಥದ್ದು ಏನಿದೆಪ್ಪ ಅಂತಂದರೆ, ಸೊ ನಾನು ನಿಮಗೆ ಹೇಳ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಂಟೆಂಟ್ ಯಾವುದಾದ್ರೂ ಇದ್ದರೆ ಅದು ಬಂದುಬಿಟ್ಟು ಏನಿದೆಪ್ಪ ಅಂತಂದರೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ಅಂತ ಒಂದು ಬರ್ತದೆ. ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳು ಕೂಡ ಏನಪ್ಪ ಅಂತಂದರೆ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಮಗೆ ಅಂಕಗಳನ್ನು ತಂದು ಕೊಡ್ತದೆ. ಸೊ ಅವುಗಳು ಏನಾಗ್ತವಪ್ಪ ಅಂದರೆ ಖಂಡಿತವಾಗಿ ಒಳ್ಳೆ ಮಾರ್ಕ್ಸ್ಗಳು. ಸೊ LBAಗಳನ್ನು ಬೇಸ್ ಮೇಲೆ ಏನು ಮಾಡಿದ್ದಾರೆ ಈ ವರ್ಷ ಮಂಡಳಿಯವರು, ಪ್ರತಿ ವಿಷಯದಲ್ಲಿ ನಿಮಗೆ 4 ಸೆಟ್ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಬಿಟ್ಟಿದ್ದಾರೆ. ಸೊ ಪ್ರತಿಯೊಂದು ಮಾಡೆಲ್ ಕ್ವಶನ್ ಪೇಪರ್ ನಿಮ್ಗೆ ಏನದಪ್ಪ ಅಂದ್ರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅದ. ಸೊ ಯಾವ ಥರ ಅದ, ಸೊ ಅದನ್ನು ಅಭ್ಯಾಸ ಮಾಡುವಾಗ ನೀವೇನು ಮಾಡಬೇಕು, ಪಾಠ ವೈಸ್ ತೊಗೊಳ್ಬೇಕು. ಅಂದರೆ ಮೊದಲ ಪಾಠದಲ್ಲಿ 1ನೇ ಮಾಡೆಲ್ ಕ್ವಶನ್ ಪೇಪರಲ್ಲಿ ಎಷ್ಟಿದ್ದಾವೆ, 2ನೇ ಮಾಡೆಲ್ ಕ್ವಶನ್ ಪೇಪರಲ್ಲಿ ಎಷ್ಟಿದೆ, 3ನೇ ಮಾಡೆಲ್ ಕ್ವಶನ್ ಪೇಪರಲ್ಲಿ ಎಷ್ಟಿದೆ ಅಂತ ಈ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೀವೇನು ಮಾಡಬೇಕು, ಬಿಡಿಸ್ತಾ ಹೋಗಬೇಕು. ಸೊ ಖಂಡಿತವಾಗಿ ಈ 4 ಮಾಡೆಲ್ ಕ್ವಶನ್ ಪೇಪರ್ಗಳು ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಬಹಳ ಮೋಸ್ಟ್ ಆಗಿ ಯೂಸ್ ಆಗ್ತದ ಅಂತ ಹೇಳ್ತಾ ಅವುಗಳನ್ನ ಪಾಠ ವೈಸ್ ಓದ್ಕೊಡ್ರಿ, LBAಗಳನ್ನು ಓದ್ಕೊಡ್ರಿ, ಯೂನಿಟ್ ವೈಸ್ ಮಾರ್ಕ್ ಡಿಸ್ಟ್ರಿಬ್ಯೂಷನ್ಗಳನ್ನು ಓದ್ಕೊಡ್ರಿ. ಇಷ್ಟು ಓದಿದರೆ ಫ್ರೆಂಡ್ಸ್ ಖಂಡಿತವಾಗಿ ನಿಮಗೆ ಅಂಕಗಳು ಸಿಗ್ತವೆ. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ, ಇದನ್ನು ನೋಡಿದರೆ ಖಂಡಿತವಾಗಿ ನಾಳೆ ನಡೀತಕ್ಕಂಥ ಪೂರ್ವ ಸಿದ್ಧತೆ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ನೀವು ಗಳಿಸ್ತೀರಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹ್ಯಾವ್ ಅ ನೈಸ್ ಡೇ. ಬಾಯ್.